ಶ್ರೀ ಗುರುಭ್ಯೋ ನಮಃ. ವೇದಪೀಠ ವಿರಿಂಚಿ ಭವಶಕ್ರಾದಿಸುರವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಪಂಚತನ್ಮಾತ್ರ ಸಂಧಿ ಸಾರವನ್ನು ನೋಡೋಕ್ಕೆ ಶುರು ಮಾಡ್ತಾಯಿದ್ವಿ. ನಾನು ಮೊದಲೇ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಆಮೇಲೆ ಅಜಾದಿ ರೂಪಗಳ ಹೆಸರು ಕೊಟ್ಟಿದ್ದೀನಿ. ಯಾಕಂದರೆ ಇದರಲ್ಲಿ ಮೆನ್ಷನ್ ಆಗಿದೆ ಅಜಾದಿ ರೂಪಗಳನ್ನು ಬರ್ತದೆ. ಅದಕ್ಕೆ ಅದನ್ನು ಮೊದಲೇ ಹೇಳಿಬಿಟ್ಟಿದ್ದೀನಿ, ಅದನ್ನು ಎಲ್ಲರೂ ಬೈ ಹಾರ್ಟ್ ಮಾಡಬೇಕು. ಇಲ್ಲ ಈಗ ಮೊದಲೇ ನುಡಿಯಲ್ಲಿ ಈ ಸಂಧಿಯ ಒಂದು ಸಾರವನ್ನು ಕೊಟ್ಟಿರ್ತಾರೆ. ಅಂದರೆ ಈ ಸಂಧಿಯಲ್ಲಿ ಯಾವ ವಿಷಯವನ್ನು ತೊಗೊಂಡಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಭೂ ಸಲೀಲ ಶಿಖಿ ಪವನ ಭೂತ ಆಕಾಶದಳು. ಅಂದರೆ ಇಲ್ಲೇನು ಹೇಳ್ತಾರೆ ಪಂಚತನ್ಮಾತ್ರ ಸಂಧಿಯಲ್ಲಿ. ಈ ಪಂಚತನ್ಮಾತ್ರ ಅಂತಂದರೆ ಏನು? ಈ ನಾವು ಪಂಚಮಹಾಭೂತಗಳ ಗೊತ್ತು. ಈ ಪಂಚಮಹಾಭೂತಗಳ ಗುಣ ಅಂದ್ರೇ ತನ್ಮಾತ್ರ. ಅದಕ್ಕೊಂದು ಆಕಾಶಕ್ಕೆ ಶಬ್ದ, ಆಮೇಲೆ ವಾಯುವಿಗೆ ಸ್ಪರ್ಶ, ತೇಜಕ್ಕೆ ರೂಪ, ಆಮೇಲೆ ಆಪಕ್ಕೆ ರಸ, ಪೃಥ್ವಿಗೆ ಗಂಧ, ಇವೆಲ್ಲ ಗುಣಗಳು ಇರ್ತದೆ. ಆಮೇಲೆ ಆಕಾಶದಿಂದನೇ ವಾಯು ಹುಟ್ಟುತ್ತದೆ, ವಾಯುವಿನಿಂದ ತೇಜ ಹುಟ್ಟುತ್ತದೆ, ತೇಜದಿಂದ ಆಪ ಹುಟ್ಟುತ್ತದೆ, ಆಪದಿಂದ ಪೃಥ್ವಿ ಹುಟ್ಟುತ್ತದೆ. ಸೊ ಯಾವುದರಿಂದ ಯಾವ ಪಂಚಮಹಾಭೂತ ಹುಟ್ಟುತ್ತದೋ ಅದಕ್ಕೇನು ಗುಣ ಅಂತ ತನ್ಮಾತ್ರ ಇದೆಯೋ ಅದು ಈಗ ಆಕಾಶದ್ದು ಒಂದು ಗುಣ ಏನಿದೆ, ಶಬ್ದ ಇದೆ. ಸೊ ಆಕಾಶದಿಂದ ವಾಯು ಹುಟ್ಟಿದೆ. ಸೊ ಆ ವಾಯುವದ ಗುಣ ಅಂತೇನೋ ಸ್ಪರ್ಶ ಇದೆ. ಸೊ ಅಲ್ಲಿ ಶಬ್ದ ಸ್ಪರ್ಶ ಎರಡು ಗುಣ ಇರ್ತದೆ. ಸೊ ಮೇಲಿಂದ ಒಂದು ಪಂಚಮಹಾಭೂತದಿಂದ ಮುಂದಿನ ಪಂಚಮಹಾಭೂತಕ್ಕೆ ಅದರದ್ದು ಗುಣ ಇದರಲ್ಲೇ ಸೇರಿಸ್ಬೇಕು. ಅದರಿಂದಲೇ ಹುಟ್ಟಿರ್ತದಲ್ಲ, ಸೊ ಆ ಗುಣನ ಸೇರಿರ್ತದೆ. ಅದೇ ರೀತಿಯಾಗಿ ಈಗ ಮುಂದಿನ ತೇಜದ ಗುಣ ಏನು ಅಂದರೆ ರೂಪ ಇದೆ. ಸೊ ಅದರಲ್ಲಿ ಶಬ್ದ ಸ್ಪರ್ಶ ರೂಪ 3 ಆಯಿತು. ಆಮೇಲೆ ಆಪ ಬಂತು, ಆಪದ ಗುಣ ಏನು ರಸ. ಅದರಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಎಲ್ಲನೂ ಬಂತು, 4 ಬಂತು. ಇನ್ನು ಪೃಥ್ವಿದ ಗುಣ ಏನಂದರೆ ಕಠಿಣತ್ವ ಇರ್ತದೆ. ಅದು ಗಂಧ ಅಂತ ಹೇಳ್ತೀವಿ, ಗಂಧ ಬರ್ತದೆ. ಸೊ ಅದಕ್ಕೆ ಪೃಥ್ವಿದಲ್ಲಿ ಕೂಡ ಈ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವೆಲ್ಲ ಗುಣಗಳು ಇರ್ತದೆ. ಸೊ ಈ ರೀತಿಯಾಗಿ ಎಷ್ಟು ತನ್ಮಾತ್ರಗಳದ, ಈ ತನ್ಮಾತ್ರದಿಂದನೇ ನಮಗೆ ಈ ಇಂದ್ರಿಯಗಳಿಗೆ ಒಂದು ಜ್ಞಾನವಾಗ್ತದೆ. ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿದೆ. ಸೊ ಈ ತನ್ಮಾತ್ರ ಎಷ್ಟು ಇಂಪಾರ್ಟೆಂಟ್ ನೋಡಿ. ಈ ಪಂಚಮಹಾಭೂತದಿಂದ ಆದಂಥ ನಮ್ಮ ಶರೀರ, ಅದು ಪಂಚಮಹಾಯಜ್ಞದಲ್ಲಿ ನೋಡಿದ್ವಿ ನಾವು. ಅದರಲ್ಲಿ ಈ ಗುಣಗಳು ಇವೆ. ಈ ಗುಣಗಳು ಇದ್ದದ್ದಕ್ಕೆ ನಮ್ಮ ಇಂದ್ರಿಯಗಳಿಗೆ ಜ್ಞಾನವಾಗ್ತದೆ. ಜ್ಞಾನೇಂದ್ರಿಯ ಇದು ಕರ್ಮಗಳು ಆಗ್ತದೆ, ಜ್ಞಾನಗಳು ಆಗ್ತದೆ. ಸೊ ಅದಕ್ಕೆ ಇಲ್ಲಿ ಮೊದಲನೇ ನುಡಿಯಲ್ಲಿ ಈ ಸಂಧಿಯಲ್ಲಿ ಏನು ವಿಷಯ ತಗೊಂಡಿದ್ದಾರೆ ಅದನ್ನು ಹೇಳ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಪಂಚಮಹಾಭೂತಗಳ ಹೆಸರು ತಗೊಂಡಿದ್ದಾರೆ. ಪವನ ಭೂತ ಆಕಾಶದೊಳಗೆ 5 ತನ್ಮಾತ್ರ ಸಹಿತ 1 + 50 ಇದೆ. ಇಲ್ಲಿ 1 + 50 ವೇದ್ಯ ಅಂತ ಹೇಳ್ತಾಳೆ. ಇಲ್ಲಿ ಪಂಚಮಹಾಭೂತಗಳಾಯಿತು. ತನ್ಮಾತ್ರದಲ್ಲಿ ಎಲ್ಲೆಲ್ಲಿ ವ್ಯಾಪ್ತನಾಗಿದ್ದಾನೆ. ಪಂಚಮಹಾಭೂತದಲ್ಲಿ ವ್ಯಾಪ್ತನಾಗಿದ್ದಾನೆ, ಅದರ ಗುಣ ಇದ್ದಂಥ ತನ್ಮಾತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. 1 + 50 ಅಂದರೆ ಒಂದು ಹೆಚ್ಚು, ಪಂಚಷತ್ ಅಂದರೆ 5 ಅದಕ್ಕೆ ಹೇಗೆ 50 ಆಯಿತು. ಹೀಗೆ ವೇದ್ಯ 50 ವೇದ್ಯ ಅಂದರೆ ಇಲ್ಲಿ ಅಜಾದಿ ರೂಪಗಳನ್ನು ಬಂತು. ಇಲ್ಲಿ ಈ ಶರೀರದಿ ವ್ಯಾಪಿಸಿದ್ದು ಸುರ ಅಸುರರಿಗೆ ನಿರಂತರದಲ್ಲಿ ಸುಖ ಅಸುಖಪ್ರದನಾಗಿ ಆಡುವ ದ್ವೇಷಿ ಪರ ಬಡಿವ. ಇಷ್ಟು ರೂಪಗಳನ್ನು ಭಗವಂತ ಯಾಕೆ ತೊಗೊಂಡಿದ್ದಾನೆ? ಆಯಾ ಎಲ್ಲ ಜೀವರಾಶಿ ಒಳಗಡೆ ಇದ್ಕೊಂಡ್ಬಿಟ್ಟು ಅಲ್ಲಿ ಕಾರ್ಯವನ್ನು ಮಾಡ್ತಾನೆ. ಸುರರಿರಲಿ ಅಸುರ ಇರಲಿ, ಅವ್ರಿಗೆ ಅದಕ್ಕೆ ಈ ತನ್ಮಾತ್ರ ದ್ವಾರ ಇಂದ್ರಿಯಗಳ ದ್ವಾರ ಕಾರ್ಯವನ್ನು ಮಾಡಿಸಿ ಅವ್ರಿಗೇನು ವಿಹಿತವಾದಂತಹ ಸ್ಥಾನ ಇದೆಯಲ್ಲೋ ಆ ವಿಹಿತವಾದಂಥ ಸ್ಥಾನವನ್ನು ಭಗವಂತ ಕೊಡ್ತಾನೆ ಅಂತ. ಅದಕ್ಕೆ ಈ ಶರೀರದಲ್ಲಿ ಇಷ್ಟು ರೂಪದಿಂದ ಅವನು ವ್ಯಾಪಿಸಿಕೊಂಡು ಇದ್ಕೊಂಡ್ಬಿಟ್ಟು ಆಮೇಲೆ ಸುರರಿಗಾಗಲಿ ಅಸುರರಿಗಾಗಲಿ ನಿರಂತರವಾಗಿ ಸುಖ ಆಗಲಿ ಅಸುಖ ಭಗವಾನೇ ಕೊಡ್ತಾನೆ. ಪ್ರಧಾನ ಆಗಿದ ಕೊಡುವಂಥ ಭಗವಂತ
ಆಡುವ ಅಂತಾರೆ, ಇಲ್ಲ ಆಟ ಆಡ್ತಾನೆ ಅಂತಂದರೆ ಅರ್ಥ ಅದ. ಹೌದು, ಅವಾಗೇನಿದು ಇದು ಒಂದು ಸುಲಭ ಆಗದೇ ರೀ ಆಟ ಆಡ್ಕೋತ ಅಡುಗೆ ಹೋಗ್ಬಿಡ್ತದೆ ರೀ ಅಂತ ಹೇಳ್ತೀವಿ. ಈಗ ಎಲ್ಲರೂ ಹೆಂಗಸರ್ದೇನು ಮನೆ ಕೆಲಸನೇ ಮುಗಿಯಂಗಿಲ್ಲ ಅಂತ. ಅದಕ್ಕೆ ಅಡುಗೆ ಏನು ಬಿಡ್ರಿ, ಆಟ ಆಡ್ಕೋತ ಮುಗಿದು ಹೋಗ್ಬಿಡ್ತದೆ. ಅಂದರೆ ಆಟ ಆಡ್ಕೋದ್ರೆ ನಾವು ಏನೋ ಒಂದು ಕ್ರಿಕೆಟ್ ಆಟ ಆಡ್ಕೋದು ಅಡುಗೆ ಮಾಡ್ತೀವಿ, ಹಾಗಿಲ್ಲ. ಅದನ್ನು ಅಂದರೆ ಅಷ್ಟು ಸಲೀಸವಾಗಿ ಆಗಿಬಿಡ್ತದೆ ಅಂತ, ಈಸಿಲಿ ಆಗಿಬಿಡ್ತದೆ ಅಂತ. ಅದಕ್ಕೆ ಅದನ್ನು ಆಡುವ ಅಂತಂದ್ರೂ ಭಗವಂತ ಈಸಿಲಿ ಆ ಕೆಲಸವನ್ನು ಮಾಡಿಬಿಡ್ತಾನೆ ಅಂತ ಅರ್ಥ. ಅದಕ್ಕೆ ಅಲ್ಲಿ ಆಡುವ ದ್ವೇಷಿ ಪರ ಬಡವ, ಬರೀ ಭಗವಂತನಲ್ಲಿ ಭಕ್ತರಲ್ಲಿ ಯಾರು ದ್ವೇಷ ಮಾಡ್ತಾರೋ ಅವ್ರಿಗೆ ಬಡಿವ ಅಂತಂದ್ರೇನು ದ್ವೇಷ, ಅವ್ರಿಗೆ ಕೂಡ ಭಕ್ತರಿಗಾಗಲಿ ಭಕ್ತರ ದ್ವೇಷಿಗಾಗಲಿ ಮಾಡಿದರೆ ಅವ್ರಿಗೆಲ್ಲ ಬಡಿತಾನೆ ಅಂತಾರೆ. ಅಂದರೆ ಬೇರೆ ರೀತಿಯಾಗಿ ಬೇರೆ ರೀತಿ ಬಡಿತಾನೆ. ಈಗ ನಾವು ಮಕ್ಕಳು ಹೊಡಿತೀವಿ ಅಥವಾ ಪ್ರೀತಿಯಿಂದನೂ ಹೊಡಿತೀವಿ, ವರ್ಷದಿಂದ ದೂರ ಹೊಡಿತೀವಿ, ಥರದ್ದು ಇರ್ತದೆ. ಆ ರೀತಿಯಾಗಿ ಬಡಿಯುವ ಅಂತಂದ್ರೆ ಅಂದ್ರೇನು, ಈ ಅವ್ರಿಗೆ ಅವರವ್ರ ಸ್ಥಾನ, ಕೆಲವರು ನರಕಕ್ಕೆ ಹೋಗ್ತಾರೆ, ಕೆಲವರು ಅನ್ನತಮಸ್ಗೆ ಹೋಗ್ತಾರೆ. ಈ ರೀತಿಯಾದಂಥ ಅವರವ್ರ ಸ್ಥಾನವನ್ನು ಅವ್ರಿಗೆ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ 1ನೇ ನುಡಿಯಲ್ಲಿ ಈ ಪಂಚಮಹಾಭೂತಗಳ ಪಂಚ ತನ್ಮಾತ್ರಗಳ 51 ಅಕ್ಷರಗಳನ್ನು ಅಲ್ಲಿ ಈ ಶರೀರೊಳಗೆ ಇಷ್ಟು ರೀತಿಯಿಂದ ವ್ಯಾಪ್ತನಾಗಿದ್ದಾನೆ, ನಿರಂತರವಾಗಿ ನಮ್ಮ ಕಡೆಯಿಂದ ಕಾರ್ಯ ಮಾಡಿಸ್ತಾನೆ. ಆಮೇಲೆ ಆಡುವ ಅಂತಾರೆ ಸಲೀಸವಾಗಿ ಏನು ಕಷ್ಟ ಇಲ್ಲದೇ ಈ ಎಲ್ಲ ಕಾರ್ಯಗಳನ್ನು ಭಗವಂತ ಮಾಡ್ತಾನೆ ಅಂತನ್ನೋದನ್ನೆಲ್ಲ ಹೇಳ್ತಾ ಇದ್ದಾರೆ. ಇನ್ನು 2ನೇ ನುಡಿಯಲ್ಲಿ ಪ್ರಣವ ಪ್ರತಿಪಾದ್ಯ ತ್ರಿನಾಮದಿ, ಇಲ್ಲಿ ಕೂಡ ಸಂಖ್ಯೆ ಬಂತು. ಹಾಗೆ ಪದೇ ಸಂಖ್ಯೆ ಬರ್ತಾಯಿದ್ರೆ, ಇವಾಗ ನಾನು ಈಗ ಒಂದು 5 ವರ್ಷದ ಹಿಂದೆ ಆಡಿಯೋ ಮೂಲಕ ನಾನು ಪಾಠ ಮಾಡ್ತಾಯಿದ್ದೆ. ಅಂದರೆ ಆಡಿಯೋ ಹಾಕ್ತಿದ್ದೆ ಗ್ರೂಪಲ್ಲಿ, ಅವ್ರು ಕೇಳ್ತಾಯಿದ್ರು. ಆಮೇಲೆ ಬರ್ತಾ ಜನ ಕಡಿಮೆ ಶುರು ಆಗ್ಬೋದು. ಅಯ್ಯೋ ನಮ್ಮ ತಲೆಗೆ ಹತ್ತೋದಿಲ್ಲ ರೀ, ಇದೆಲ್ಲ ಬರೀ ಏನೇನೋ ಸಂಖ್ಯೆ ಬರ್ತದೆ, ಏನೋ ಹೇಳ್ತಾರೆ, ನಮಗೆ ಅರ್ಥ ಆಗೋದಿಲ್ಲ ಅಂತ ಬಿಟ್ಬಿಟ್ರು. ಹಾಗೆ ಮಾಡಬಾರ್ದು. ಎಷ್ಟೋ ಜನ ಕಲಿತಾ ಇದ್ದಾರೆ, ಸಾವಿರಾರು ಜನ ಕಲಿತಾ ಇದ್ದಾರೆ. ಅದೀಗ ಆಗುತ್ತದೆ, ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಅದನ್ನು ಕಷ್ಟಪಡಬೇಕು, ಕಲ್ತ್ಕೋಬೇಕು. ಅದನ್ನು ಅಂಥದ್ದೇನೋ ಬರದೇ ಇರುವಂಥದ್ದೇನು ವಿಷಯ ಇಲ್ಲ, ಬರ್ತದೆ, ಸ್ವಲ್ಪ ಪ್ರಯತ್ನ ಪಡಬೇಕು. ಸೊ ಇಲ್ಲಿ ಕೂಡ ಎಷ್ಟೋ ಸಂಖ್ಯೆ ಎಲ್ಲ ಮತ್ತು ಬೇರೆ ಕಡೆ ಬೇರೆ ರೀತಿಯಾಗಿ ಸಂಖ್ಯೆಯನ್ನು ಅದನ್ನು ಗಣನೆ ಮಾಡೋದು ಪದ್ಧತಿ ಇದೆ. ಸೊ ಆ ರೀತಿಯಾಗಿ ಇಲ್ಲಿ ಕೊಡ್ತಾ ಇದ್ದಾರೆ. ಪ್ರಣವ ಪ್ರತಿಪಾದನೆ ಅಂದರೆ ಓಂಕಾರ ಪ್ರತಿಪಾದನೆ ಆದಂಥ ಭಗವಂತ ತ್ರಿನಾಮದಿ ತನುವಿನಳು, ತನುವಿನಳು ತ್ರಿಸ್ಥಾನಗೆ, 3 ಸ್ಥಾನದಲ್ಲಿ 3 ಹೆಸರದಿಂದ ಭಗವಂತ ವ್ಯಾಪ್ತನಾಗಿದ್ದಾನೆ. ಈ ಹರಿಕಥಾಂಸರ 3 ಅಂತ ಸಂಖ್ಯೆ ಬಂದುಬಿಟ್ರೆ ಆಯಿತು, ಗೊಂದಲ. ಎಷ್ಟೆಷ್ಟು ರೀತಿಯಾಗಿ ನಾವು ಗಣನೆ ಮಾಡಬಹುದು, ಬಹಳಷ್ಟು ರೀತಿಯಾಗಿ ಗಣನೆ ಮಾಡಬಹುದು 3 ಸಂಖ್ಯೆ ತೊಗೊಂಡ್ರೆ. ಅದಕ್ಕೆ ಒಂದೊಂದು ಕಡೆ ಬೇರೆ ರೀತಿ ಗಣನೆ ಮಾಡ್ತಾರೆ. ಇವಾಗ ಇಲ್ಲಿ ಏನು ತೊಗೊಂಡಿದ್ದಾರೆ, ತ್ರಿಸ್ಥಾನ ಅಂತಂದರೆ 3 ಸ್ಥಾನದಲ್ಲಿ ಭಗವಂತ ಇದ್ದಾನೆ. ಇದು ಪ್ರಣವ ಪ್ರತಿಪಾದ್ಯ ಅಂದರೆ ಓಂಕಾರ ಪ್ರತಿಪಾದನೆ ಅಂತ ಭಗವಂತ. ಮೊನ್ನೆ ಹೇಳಿದೆ ನಾನು, ಓಂಕಾರದಲ್ಲಿ 3 ಅ ಉ ಮ ನಾದ ಬಿಂದು ಕೋಶ ಶಾಂತ ಅತಿ ಶಾಂತ ಹೀಗೆ ಭಾಗ ಇದೆ ಅಂತ ಇದ್ದಲ್ಲ. ಅದರಲ್ಲಿ ಮೊದಲೇ 3 ತೊಗೊಂಡಿದ್ದಾರೆ. ಅಂದರೆ ಅಕಾರ ಉಕಾರ ಮಕಾರ ಅಂತ. ಈ ಅಕಾರ ಉಕಾರ ಮಕಾರದಲ್ಲಿ ವಿಶ್ವತೈಸ ಪ್ರಾಜ್ಞ ರೂಪಿ ಪರಮಾತ್ಮ ವ್ಯಾಪ್ತನಾಗಿ ಇದ್ದಾನೆ. ಈ 3 ರೂಪದಿಂದ ಭಗವಂತ ಏನು ಮಾಡ್ತಾನೆ, ವಿಶ್ವರೂಪದಿಂದ ನಮಗೆ ಜಾಗರ ಅವಸ್ಥೆಯನ್ನು ಕೊಡ್ತಾನೆ. ನಮ್ಮ ಬಲಕಣ್ಣಿನಲ್ಲಿ ಇರ್ತಾನೆ. ಜಾಗರ ಅವಸ್ಥೆಯಲ್ಲಿ ಎಲ್ಲ ಕಾರ್ಯಗಳನ್ನು ಭಗವಂತ ನಮ್ಮ ಕಡೆಯಿಂದ ಮಾಡಿಸ್ತಾನೆ. ಇದು ಜಾಗರ ಅವಸ್ಥೆಗೆ ಕಾರ್ಯ ಮಾಡಿಸುವಂಥ ಭಗವಂತನ ರೂಪ, ಅದು ವಿಶ್ವ. ಆಮೇಲೆ ಗಂಟಲಲ್ಲಿ ತೇಜಸ್ ರೂಪಿ ಪರಮಾತ್ಮ ಇದ್ದಾನೆ, ಅಲ್ಲಿ ಸ್ವಪ್ನ ಅವಸ್ಥೆಯನ್ನು ಕೊಡ್ತಾನೆ ಅಂತ. ಆಮೇಲೆ ಹೃದಯದಲ್ಲಿ ವಿಶ್ವ ತೈಜ ಪ್ರಾಜ್ಞ ರೂಪಿ ಪರಮಾತ್ಮ ಇದ್ದಾನೆ, ಅಲ್ಲಿ ನಮಗೆ ಸುಷುಪ್ತಿ ಅವಸ್ಥೆಯನ್ನು ಕೊಡ್ತಾನೆ ಅಂತ ಹೇಳ್ತಾನೆ. ಸೊ ಇದು ತ್ರಿನಾಮದಿ ತನುವಿನಳು, ತ್ರಿಸ್ಥಾನಗೆ ಈ 3 ಸ್ಥಾನದಲ್ಲಿ, ಅನಿರುದ್ಧನು ತ್ರಿಪಂಚಕ ಅಂತಂತಂದ್ರೆ ಏನಾಯಿತು, ಇಲ್ಲಿ ಜಾಗರ ಅವಸ್ಥೆಯಲ್ಲಿ ಇದು ಇದ್ದಾನೆ. ಈ ವಿಶ್ವತೈಸ ಪ್ರಾಜ್ಞ 3 ರೂಪ ಆಯಿತು. ಇಲ್ಲಿ ಅನಿರುದ್ಧಾದಿ ರೂಪಗಳು ಅಂತಂದರೆ ನಾವೀಗ 5ನೇ ಸಂಧಿಯಲ್ಲಿ ಕಲಿಯುವಾಗ ಹೇಳಿದ್ವಿ, ಹೇಗೆ ನಾವು 30 ರೂಪಗಳು ಹೇಗೆ ಆಗ್ತದೆ ಅಂತ ಅನ್ನೋದನ್ನು. ಹಾಗೆ ಇಲ್ಲಿ ಕೂಡ ತ್ರಿಪಂಚಕ ಅಂತಂದರೆ ಇಲ್ಲೂ ಅನಿರುದ್ಧಾದಿ 5 ರೂಪಗಳು ಇವೆ. ಇನ್ನು ವಿಶ್ವತೈಸ ಪ್ರಾಜ್ಞ ಅಂತ ಹೇಳಿದರು. ಅಂದರೆ ವಿಶ್ವನಲ್ಲಿ ಈ ಅನಿರುದ್ಧಾದಿ ರೂಪಗಳು, ಅಂದರೆ ಅನಿರುದ್ಧ ಪ್ರದೀಪ ಶಂಕರ ವಾಸುದೇವ ನಾರಾಯಣ, ಈ ವಿಶ್ವನಲ್ಲಿ ಕೂಡ ಈ ವಿಶ್ವ ಹೆಸರದಿಂದ ಈ 5 ರೂಪಗಳು ಇವೆ. ತೈಜಸ್ ಹೆಸರದಿಂದ ಈ 5 ರೂಪಗಳಿವೆ.
ಪ್ರಾಜ್ಞ ಹೆಸರದಿಂದ ಈ ರೂಪಗಳಿವೆ. ಸೊ ಇಷ್ಟು ರೂಪದಿಂದ ಅದಕ್ಕೆ ತ್ರಿಪಂಚಕ 3 × 5 ಅಂದರೆ 15 ಅಂತೂ ಆಯಿತು. ಇಲ್ಲಿ ತ್ರಿಪಂಚಕ ಅಂತ 15 ರೂಪ ಅಂತ ಹೇಳಿದ್ರು. ಇನ್ನು ಮುಂದೆ ಏಕವಿಂಶತಿ ಅಂತ ಹೇಳ್ತಾರೆ. ಇಲ್ಲಿ 21 ಸಂಖ್ಯೆ ತಗೋತಾ ಇದ್ದಾರೆ. ಹೇಳಿದ್ದಲ್ಲ ಬೇರೆ ಬೇರೆ ರೀತಿಯಾಗಿ ಗಣನೆ ಮಾಡೋ ಪದ್ಧತಿ ಇದೆ ಅಂತ. ಇನ್ನು 21 ಸಂಖ್ಯೆ ಹೇಗೆ ತಂದರು ಜಗನ್ನಾಥದಾಸರು ಅಂದರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಮಹಾಭೂತ, ಪಂಚ ತನ್ಮಾತ್ರ, ಇಷ್ಟು 20 ಆಯಿತು. ಆಮೇಲೆ ಒಂದು ಮನಸ್ಸು ಯಾವಾಗಲೂ ಸಪರೇಟಾಗಿ ಗಣನೆ ಮಾಡ್ತಾರೆ. ಅದಕ್ಕೆ ಇದು 21 ಆಯಿತು. ಈ 21 ಮೊದಲು 15 ಅಂತ ಆಯಿತು. ಈ ಮೊದಲೇ ನುಡಿಯಲ್ಲಿ 51 ಹೇಳಿದರು. ಈಗ ಮೊದಲು 3 ಅಂತ ಹೇಳಿದರು, ಆಮೇಲೆ 15 ಅಂತ ಹೇಳಿದರು, ಆಮೇಲೆ 21 ಅಂತ ಹೇಳಿದರು. ಇವಾಗ ಚತುರ್ವಿಂಶತಿಗ ಇದು 24 ಅಂತ ಹೇಳ್ತಾರೆ. ಈಗ 24 ಹೇಗಾಯ್ತಪ್ಪ ಇನ್ನು ಇವಾಗ ಅಂದರೆ ಇದು 21 ಅಂತೂ ಆಯಿತು. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ತನ್ಮಾತ್ರ, ಮಹಾಭೂತಗಳು 20 ಆಯಿತು. ಇನ್ನು ಮೇಲ್ಗಡೆ ಸ್ಟಾರ್ಟಿಂಗಲ್ಲಿ ಇದ್ದಂಥದ್ದು ಇದು ಕೂಡ ತತ್ವಾಭಿಮಾನ ದೇವತೆಗಳನ್ನು ನಾನು ಹೇಳಿದ್ದೇನೆ, ಅದನ್ನೇ ಬರ್ಕೊಂಡಿದ್ದೀರಿ ನೀವು. ಸೊ ಇದು ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಈ 3 ತತ್ವಗಳನ್ನ ಸೇರಿಸಿಬಿಟ್ರೆ ಅದರಲ್ಲಿ 24 ಆಗ್ತದೆ ಅಂತ. ಅದಕ್ಕೆ ಸ್ಟಾರ್ಟಿಂಗಕ್ಕೆ ನಾನು ಪಾಠ ಹೇಳುವಾಗ ಯಾವುದೇ ಹಿರಕಥಾಂಸ ಪಾಠ ಹೇಳಬೇಕಂದ್ರೆ ಕಕ್ಷಾ ತಾರತಮ್ಯ, ತತ್ವಾಭಿಮಾನಿ ದೇವತೆಗಳು, ಅಜಾದಿ ರೂಪಗಳು ಇದನ್ನೆಲ್ಲ ಸರಿಯಾಗಿ ಬೆನ್ನತ್ತಿ ಬಹಟ್ ಮಾಡಿಸ್ಬಿಡ್ತೀನಿ. ಎಷ್ಟು ಕೆಲಸಕ್ಕೆ ಬರ್ತದೆ ಮುಂದೆ, ಎಷ್ಟೋ ಸಂಧಿಯಲ್ಲಿ ಅದು ಭಾಳ ಕೆಲಸಕ್ಕೆ ಬರ್ತದೆ. ಅದಕ್ಕೆ ನನ್ನ ಗ್ರೂಪ್ನಲ್ಲಿದ್ದವರು ತುಂಬ ಮುಂಚೆಯಿಂದ ಇದ್ದವರು ಇದ್ದಾರಲ್ಲ, ಅವ್ರು ಹೇಳ್ತಾರೆ ನೀವು ಇದೆಲ್ಲ ಸರಿಯಾಗಿ ಕಂಠಪಾಠವಾಗ ಹಲೆ ಅಂದು ನಮಗೆ ಕಂಠಪಾಠ ಮಾಡಿಸ್ಬಿಟ್ರಿ, ಅದರಿಂದ ನಮಗೆ ಎಷ್ಟು ಸಲೀಸಾಗಿ ಬಂದುಬಿಡ್ತದೆ, ಬರ ಬಂದುಬಿಡ್ತಾವೆ ಈಗ ಅಂತ ತಿಳ್ಕೊಂಡು. ಸೊ ಸ್ವಲ್ಪ ಕಷ್ಟಪಟ್ಟು ಇದನ್ನು ಅಜಾದಿ ರೂಪಗಳಾಗಲಿ, ಕಕ್ಷಾ ತಾರತಮ್ಯ, ತತ್ವಾಭಯ ದೇವತೆಗಳು ಇದನ್ನೆಲ್ಲ ಸರಿಯಾಗಿ ನಾವು ಬಹಟ್ ಮಾಡಿಬಿಟ್ರೆ ಅರ್ಥಕ್ಕೆ ಬಹಳ ಸುಲಭ ಆಗ್ತದೆ. ಅದಕ್ಕೆ ಪ್ರಯತ್ನಪಟ್ಟು ಅದನ್ನು ನೀವು ಬರ್ಕೊಂಡ್ಬಿಟ್ಟು ಬಹಟ್ ಮಾಡೋಕ್ಕೆ ಪ್ರಯತ್ನ ಪಡಿ. ಸೊ ಇಲ್ಲಿ 21 ಅಂತ ಹೇಳಿದ್ರು. ಆಮೇಲೆ ಚತುರ್ವಿಂಶತಿ ಅಂತಂದರೆ ಇಲ್ಲಿ 24 ತತ್ವ, ಅದು 24 ತತ್ವಗಳನ್ನು ಆಯಿತು. ನೆನೆಸಿ 72,000 ನಾಡಿಗಳು ನಿಯಾಮಿಸುತ್ತ ಇನಗವಸ್ತಿಗ ಲೋಕದಳು ಸರ್ವತ್ರ ಬೆಳಗುವನು. ಅದು ಸೂರ್ಯಕಿರಣದಲ್ಲಿ, ಇದು ಬಹಳ ಮಹತ್ವದಂಥದ್ದು ವಿಷಯ. ಸೂರ್ಯಕಿರಣದಲ್ಲಿ ಇದು ಏನು ಪ್ರಸಾರ, ಸೂರ್ಯಕಿರಣದಲ್ಲಿ ಈ ರೀತಿಯಾದಂಥದ್ದು ರೂಪ ಚಿಂತನೆ ಮಾಡಬೇಕು ಅಂತ. ಈಗ ಇದು 72,000 ಸಂಖ್ಯೆ ಹೇಗೆ ಬಂತು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಬಂತು ಅಂತಂದರೆ ಈಗ 24 ಆಯಿತು. 24 × 3 ಹೇಳ್ತಾರೆ. 24 ಇದು ವಿಶ್ವತೈಸ ಪ್ರಾಜ್ಞೆ ಅಂತಲೂ ಹೇಳ್ಬೋದು, ಅಥವಾ ರಾಜಸ ತಾಮಸ ಸಾತ್ವಿಕ ರಾಜಸ ತಾಮಸ ಈ 3 ಗುಣಗಳು. ಈ 24 ರೂಪಗಳನ್ನು ಈ ಸತ್ವರಾಜ ತಾಮಸ ಈ 3 ಗುಣಗಳಿಂದ ಗುಣಿಸಿದರೆ ಅಂದರೆ ಸತ್ವದಲ್ಲಿ ಈ 24 ತತ್ವ, ಆಮೇಲೆ ಸತ್ವ ರಾಜಸದಲ್ಲಿ ಈ 24 ತತ್ವ, ತಾಮಸದಲ್ಲಿ ಈ 24 ತತ್ವ, ಹೀಗಾಗ್ಬಿಟ್ಟು 24 × 3 ಮಾಡಿದರೆ 72 ಆಗ್ತದೆ. ಈ 72 ರೂಪಗಳನ್ನು ಸಹಸ್ರ ರೂಪದಿಂದ ಹೆಚ್ಚಿಸ್ತಾರೆ ಅಂತೇಳಿ ವಿಷ್ಣು ಸಹಸ್ರ 100,000 ಹೆಸರು ಇರೋದಿಲ್ಲ, ಒಂದೊಂದು ರೂಪಕ್ಕೂ 1000 ರೂಪವನ್ನು ಸೇರಿಸ್ತಾರೆ. 1000 ಗುಣಿಸೋದು ಅಷ್ಟು, ಅದಕ್ಕೆ ಅದು 72,000 ಸಂಖ್ಯೆ ಆಗ್ತದೆ. ಸೊ ಆ 72,000 ಹೆಸರುದಿಂದ ಭಗವಂತ ನಮ್ಮ ಶರೀರದಲ್ಲಿ ನಾಡಿಗಳಲ್ಲಿ ನಿಯಾಮನೆ ಮಾಡ್ತಾಯಿದ್ದಾನೆ. ನಾಡಿಗಳ ಬಗ್ಗೆ ಹಿಂದೆ ಹೇಳಿದ್ದೀನಿ, ಸ್ವಲ್ಪ ತಿರ್ಗಾ ರಿಪೀಟ್ ಮಾಡ್ತೀನಿ. ಈ ನಮ್ಮ ಶರೀರದಲ್ಲಿ 36,000 ನಾಡಿಗಳಿಗೆ 36,000 ದಂಪತಿ ರೂಪದಿಂದ ಭಗವಂತ ಇದ್ದಾನೆ. ಬಲಗಡೆ 36,000, ಎಡಗಡೆ 36,000 ನಾಡಿಗಳು. ಆ ನಾಡಿಗಳಲ್ಲಿ ಭಗವಂತ ಬಲಗಡೆ ಎಲ್ಲ ಪುರುಷ ರೂಪದಿಂದಿದ್ದಾನೆ, ಎಡಗಡೆ ಸ್ತ್ರೀ ರೂಪದಿಂದಿದ್ದಾನೆ. ಭಗವಂತನದೇ ಆದಂಥದ್ದು 36,000 ದಂಪತಿ ರೂಪದಿಂದ ಭಗವಂತ ಇದ್ದಾನೆ ಅಂತ. ಆಮೇಲೆ ಇದೆಲ್ಲ 72,000 ಭಗವಂತನ ರೂಪಗಳನ್ನೇ ಆಯಿತು. ಹಿಂದೆ ಹೇಳಿದ್ದೀನಿ ಅಂದರೆ ತಿರುಗಾಗಿ ರಿಪೀಟ್ ಮಾಡ್ತಾ ಇದ್ದಕ್ಕೆ ಮಹತ್ವವಾದಂಥ ವಿಷಯ ಇದು. 72,000 ಸಂಖ್ಯೆ ಹೇಗೆ ಬಂತು ಅಂತಂದರೆ, ಈಗ ನಮ್ಮ ಒಂದು ಹಗಲಿಗೆ ಒಂದು ರಾತ್ರಿಗೆ ಭಗವಂತನ ನಿಯಮನ ಮಾಡಿದಂಥ ರೂಪ. ಹಗಲಿಗೆ ಒಂದು ರೂಪ, ರಾತ್ರಿಗೆ ಒಂದು ರೂಪ, ತಿರ್ಗಿ ಹಗಲಿಗೆ ಒಂದು ರೂಪ, ರಾತ್ರಿಗೆ ಒಂದು ರೂಪ. ಹಾಗೆ ನಮ್ಮ ಮನುಷ್ಯ ಮಾನದಿಂದ 100 ವರ್ಷ ಆಯುಷ್ಯ ಅಂತ ಒಂದು ಇದೆ. ಇವಾಗ ಕೆಲವೊಂದು ಇನ್ನೂ
100 ವರ್ಷ ದಾಟೋದು ಕಷ್ಟ ಇದೆ. ಆದರೂ ಕೂಡ ಈ ಕಲಿಯುಗದಲ್ಲಿ ಮನುಷ್ಯನಿಗೆ ಆಯುಷ್ಯ 100 ವರ್ಷ ಅಂತ ಒಂದು ಲೆಕ್ಕ ಇದೆ. ಆ ಲೆಕ್ಕದ ಪ್ರಕಾರ ಇವಾಗ ಇವತ್ತು ಬೆಳಗ್ಗೆ ಬಂದಂಥ ಭಗವಂತನ ರೂಪ 100 ವರ್ಷ ಆದಮೇಲೆ ರಿಪೀಟ್ ಆಗೋದು. ಆಮೇಲೆ ಈ ರಾತ್ರಿ ಆದಂಥ ಒಂದು ರೂಪ, ಅದ್ರ ಮರುದಿವಸ ಒಂದು, ಹೀಗೆ ಆ ರೂಪಗಳನ್ನು ಅಷ್ಟು ನಮ್ಮ ಈಗ 360 ದಿವಸ ಅಂತ ಹೇಳ್ತಾರೆ. ಅದೇ 360 ಒಂದು ವರ್ಷಕ್ಕೆ 360 ದಿವಸ ಅಂತ ಹೇಳ್ತಾರೆ. ಹಾಗೆ ಮಾಡಿದರೆ 364 ಆಗ್ತದೆ. ಅದೇ ಕೆಲವೊಂದು ಸತಿ 2 ತಿಥಿ ಒಟ್ಟಿಗೆ ಬಂದುಬಿಡ್ತವೆ, ಅಥವಾ ಒಂದು ತಿಥಿ ಲೋಪ ಆಗ್ತದೆ. ಅದಕ್ಕೆ ಅದು ಜನರಲ್ಲಾಗಿ ಒಂದು ಗಣನೆ ಮಾಡಲಿಕ್ಕೆ 360 ರೂಪಗಳಂತ ಗಣನೆ ಮಾಡೋದಂಥ ಪದ್ಧತಿ ಒಂದು ವರ್ಷಕ್ಕೆ. ಹಾಗೆ 360 ಇಂಟು 100 ವರ್ಷ ಆಯುಷ್ಯ ನಮಗೆ. ಅಂದರೆ ಎಷ್ಟೊತ್ತು 36,000 ಆಯಿತು. ಅಂದರೆ 36,000 ಹಗಲು ಆಯಿತು, 36,000 ರಾತ್ರಿ ಆಯಿತು. ಸೊ ಈ ಹಗಲಿಗೂ ರಾತ್ರಿಗೂ ನೇಮನ ಮಾಡುವಂಥ ಭಗವಂತ ರೂಪ ಅದು ಅಷ್ಟು 72,000 ರೂಪಗಳಿವೆ. ಈ 72,000 ರೂಪಗಳಿಗೆ ನಾವು ಅಷ್ಟು 100 ವರ್ಷ ಬದುಕ್ತೀವೋ ಇಲ್ಲೋ. ಆಮೇಲೆ ಇವತ್ತಿನ ದಿವಸ ಈ ರೂಪಕ್ಕೆ ನಮಸ್ಕಾರ ಅಂತಂದರೆ ನಮಗೆ ಇವತ್ತಿನ ದಿವಸ ಯಾವ ರೂಪ ಇದೆ ನಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ಬೃಹತಿ ಸಹಸ್ರ ಹೋಮ ಅಂತ ಮಾಡ್ತಾರಲ್ಲ. ಈ ನಮ್ಮ ನಾಡಿಗಳಲ್ಲಿ ಇದ್ದಂಥ ಈ 72,000 ಭಗವಂತನ ರೂಪಗಳೇನು ಇದೆಯೋ ಅವನಿಗೆ ಆಹುತಿ, ಅವನಿಗೆ ಸಮರ್ಪಣೆ. ಆಹುತಿ ಅಂತಂದರೆ ಸಮರ್ಪಣೆ. ಇಷ್ಟು ನಾನು 100 ವರ್ಷ ಮಾಡಿದಂಥ ಕಾರ್ಯಗಳನ್ನು ನಿನಗೆ ಸಮರ್ಪಣೆ ಅಂತ, ಅದು ಆಹುತಿಗಳ ಅರ್ಥ ಸಮರ್ಪಣೆನೇ ಅಂತ. ಈ ಸಮರ್ಪಣೆ ಮಾಡೋ ಅದಕ್ಕೆ ಬೃಹತಿ ಸಹಸ್ರ ಹೋಮಕ್ಕೆ ಅಷ್ಟೊಂದು ಮಹತ್ವ, ಅಷ್ಟು ಖರ್ಚು. ಯಾಕಂದರೆ ಅಷ್ಟು ಆಹುತಿಗಳು ಬರ್ತದೆ. ಅಷ್ಟು ದೊಡ್ಡದಾದಂಥ ಕುಂಡಗಳನ್ನು ಮಾಡ್ತಾರೆ. ಆಮೇಲೆ ಇಷ್ಟು ಈ 72,000 ಹೆಸರದಿಂದ ಆಹುತಿ ಕೊಡ್ತಾರೆ. ಅಂದರೆ ಒಂದು ಹಗಲಿನಲ್ಲಿ ರಾತ್ರಿನಲ್ಲಿ ನಮ್ಮ ಆಯುಷ್ಯದಲ್ಲಿ 100 ವರ್ಷ ಆಯುಷ್ಮಾನದಲ್ಲಿ ಬರುವಂಥ ಭಗವಂತನ ರೂಪಗಳು 72,000. ಅವೇ 72,000 ರೂಪಗಳನ್ನ ನಮ್ಮ ನಾಡಿಯಲ್ಲಿ ವ್ಯಾಪ್ತನಾಗಿದ್ದಾರೆ. ಸೊ ಎಲ್ಲ ನಾಡಿ ದ್ವಾರ ನಮಗೆಲ್ಲ ಕಾರ್ಯಗಳನ್ನು ಭಗವಂತ ಮಾಡಿಸ್ತಾನೆ. ಸೊ ಈ ನಾಡಿಗಳಿಗೆ ಅಷ್ಟು ಮಹತ್ವ, ನಾಡಿ ಅಂತಂಥ ಭಗವಂತನ ರೂಪಗಳಿಗೆ ಅಷ್ಟು ಮಹತ್ವ. ಸೊ ಆ ನಮ್ಮ ನಾಡಿಗಳಲ್ಲಿ ಇದ್ದಂಥ ರೂಪಗಳಿಗೆ ಭಗವಂತನಿಗೆ ನಮ್ಮ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು ಉದ್ದೇಶದಿಂದ ಬೃಹತಿ ಸಹಸ್ರ ಹೋಮ ಮಾಡ್ತಾರೆ. ಅದು ಬಹಳ ಕಷ್ಟದಂಥ, ದುಡ್ಡು ಜಾಸ್ತಿ ಬೇಕು, ಶ್ರಮನೂ ಜಾಸ್ತಿ, ಜನಕ್ಕೆಲ್ಲ ಬಳ ಮಾಡಬೇಕು ಇದೆಲ್ಲ. ಅದಕ್ಕೆ ಪಂಡಿತ್ ಕಲ್ಲೂರು ಶ್ರೀನಿವಾಸಾಚಾರ್ಯರು ನಾವು ಮನಸ್ಸಿನಲ್ಲೇ ನಾವು ಬೃಹತಿ ಸಹಸ್ರ ಹೋಮ ಹೇಗೆ ಮಾಡಬೇಕು ಅಂತ ಬಹಳ ಸುಂದರವಾಗಿ ಹೇಳ್ಕೊಟ್ಟಿದ್ದಾರೆ. ಈಗ ಅದು 72,000 ಇಲ್ಲಿರುತ್ತೆ. ನಮ್ಮ 360 ಮೂಳೆಗಳಿವೆ ನಮಗೆ. ಅದನ್ನು ಅದು ಬೃಹತಿ ಸಹಸ್ರ ಹೋಮಕ್ಕೆ ಒಂದು ಕುಂಡ ಇರ್ತದಲ್ಲ, ಆ ಇಟ್ಟಂಗಿ ಇಟ್ಟಿರ್ತಾರೆ. ಅದು ಇಟ್ಟಂಗಿ 305 ಎಲುಬುಗಳಿದೆ, ಅದನ್ನೇ ಇಟ್ಟಂಗಿ ಅಂತ. ಅದ್ರ ಮೇಲೆ ಹೊಚ್ಚಿರ್ತಾರೆ. ನಮ್ಮ ಸಪ್ತ ಧಾತುಗಳಿಂದ ಅದೇ ಅದಕ್ಕೆ ಒದಕಿ ಆಗ್ತದೆ ಅಂತ. ಆಮೇಲೆ ಇದು ಕಲಶ ಬೇಕು ಅಷ್ಟು. ಸೊ ಇದು ನಮ್ಮ ನಾಡಿಗಳೇನಿದ್ದೇವೆ ಅವೇ ಕಲಶ. ಆ ಕಲಶದಲ್ಲಿ ಭಗವದ್ ರೂಪ ಆಹ್ವಾನ ಮಾಡಿ ಆಮೇಲೆ ಆಮೇಲೆ ಎಲ್ಲ 10 ಕುಂಡಗಳನ್ನು ಮಾಡ್ತಾರೆ. ಈ ನಾವು 10 ಇಂದ್ರಿಯಗಳನ್ನೇ ಕುಂಡಗಳು, 11 ಇಂದ್ರಿಯಗಳನ್ನೇ ನಮ್ಮ ಕುಂಡಗಳಿದೆ. ಅದಕ್ಕೆಲ್ಲ ಋತ್ವಿಜರು ಇರ್ತಾರೆ, ಅದಕ್ಕೆಲ್ಲ ನಾವು ಸೇವಕರು ಇರ್ತಾರೆ. ಎಲ್ಲ ಇಂದ್ರಿಯ ಅಭಿಮಾನ ದೇವತೆಗಳು ಎಲ್ಲ ಅವ್ರು ನಾವು ಮಾಡಿದಂಥ ಕರ್ಮಗಳನ್ನ ತಂದು ನಮ್ಮ ಭೀಮರೂಪಿ ಪರಮಾತ್ಮನಿಗೆ ಒಪ್ಪಿಸ್ತಾರೆ. ಆಮೇಲೆ ಅಲ್ಲಿ ಇವು ಯಾವುದೇ ಹೋಮ ಮಾಡುವಾಗ ಅಲ್ಲಿ ಒಂದು ಬ್ರಹ್ಮಸ್ಥಾನ ಅಂತ ಇರ್ತದೆ. ಆ ಬ್ರಹ್ಮಸ್ಥಾನದಲ್ಲಿ ಈ ನಮ್ಮ ನರಸಿಂಹರೂಪಿ ಪರಮಾತ್ಮ ಕೂತಿರ್ತಾನೆ. ಎಲ್ಲರ ದೇಹದಲ್ಲಿ ನರಸಿಂಹರೂಪಿ ಪರಮಾತ್ಮ ಕೂತಿರ್ತಾನೆ. ಅದು ಈ ಬ್ರಹ್ಮಸ್ಥಾನದಲ್ಲಿ ಕೂತಂಥ ಆ ಬ್ರಾಹ್ಮಣನ ಕರ್ತವ್ಯ ಏನು ಅಂತಂದರೆ ಎಲ್ಲ ಕಾರ್ಯಕ್ರಮ ಸರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ತಪ್ಪಿದರೆ ಅವ್ರಿಗೆ ಕರೆಕ್ಷನ್ ಮಾಡೋದು. ಎಲ್ಲ ಉಚ್ಚಾರ ಸ್ಪಷ್ಟ ಆಗಬೇಕು, ಕರ್ಮಗಳ ಸಮರ್ಪಣೆ ಸರಿಯಾಗಿ ಆಗಬೇಕು, ಎಲ್ಲ ಸಾಮಾನುಗಳ ವ್ಯವಸ್ಥಿತ ಇರಬೇಕು. ಎಲ್ಲ ನೋಡೋದೆಲ್ಲ ಕೆಲಸ ಎಲ್ಲ ಆ ಋತು ಆ ಬ್ರಹ್ಮಸ್ಥಾನ ಕೂತಂಥ ಬ್ರಾಹ್ಮಣರು ಮಾಡ್ತಾರೆ. ಆಮೇಲೆ ಸಾಮಗಾನ ಮಾಡಬೇಕಂತ ಇರ್ತದೆ. ಇಲ್ಲಿ ವಾಯುದೇವರು ಸಾಮಗಾನ ಮಾಡ್ತಾರೆ ಅಂತ ಹಿಂದೆ ಬಂದಿದೆ. ಸಾಮಗಾನ ಅಂತಲೇ ಸಾಮವೇದದಿಂದ ಅದು ಗಾನದ ರೂಪದಲ್ಲಿ ಇದೆ. ಸಾಮವೇದ ಇದೆ, ಗಾನ ರೂಪದಲ್ಲಿದೆ. ಈ ಗಾನ ರೂಪವನ್ನು ವಾಯುದೇವರು ಸಾಮಗಾನ ಮಾಡ್ತಾರೆ. ಅದಕ್ಕೆ ನಮಗೆ ಈಗ 2 ಬಟ್ಟು ಕಿವಿಯಲ್ಲಿ ಇಟ್ಕೊಂಡು ಹಿಂಗೆ ಮುಚ್ಚಿದರೆ
ಒಂಥರ ಸೌಂಡ್ ಬರ್ತದೆ ನೋಡಿ. ಕೆಲವರಿಗೆ ಉರಿಯೋದಂಥ ಸೌಂಡ್ ಬರ್ತದೆ, ಕೆಲವರು ಸಮುದ್ರ ತಲೆ ಬರ್ತದೆ, ಕೆಲವರಿಗೆ ನದಿ ತಲೆ. ಅವರು ಯೋಗ್ಯತಾನುಸಾರವಾಗಿ ಯಾವುದು ಹೆಚ್ಚು ಅದು ಕಡಿಮೆ ಗೊತ್ತಿಲ್ಲ ನನಗೆ, ಅದು ಇಂಥ ಯಾವುದೋ ಒಂದು ಸೌಂಡ್ ಬರ್ತಾ ಇರ್ತದೆ. ಅದೇ ಅಲ್ಲಿ ವಾಯುದೇವರು ಈ ಸಾಮಗಾನವನ್ನು ಮಾಡ್ತಾ ಇದ್ದಾರೆ. ಆ ಗಾನವನ್ನು ನಮಗೆ ಈ ರೀತಿಯಾಗಿ ಕೇಳಿಸ್ತದೆ ಅಂತ. ಇನ್ನೊಂದು ಹೇಳ್ತಾರೆ, ಎಲ್ಲಿವರೆಗೂ ಇದು ದಿನನಿತ್ಯ ಬೃಹತಿ ಸಹಸ್ರವು ನಡೀತಾನೆ ಇರ್ತದೆ ನಮ್ಮ ದೇಹದಲ್ಲಿ. ಎಲ್ಲ ದೇವತೆಗಳು ತಂತಂದೆಲ್ಲ ಸಾಮಾನು ಕೊಡ್ತಾರೆ. ನಾವು ಮಾಡಿದ ಕರ್ಮಗಳನ್ನು ಭೀಮರೂಪಿ ಪರಮಾತ್ಮನಾಗಿ ಒಪ್ಪಿಸ್ತಾರೆ. ಭೀಮರೂಪಿ ಪರಮಾತ್ಮ ಆಹುತಿಯಾಗಿ ಸ್ವೀಕಾರ ಮಾಡ್ತಾನೆ ಅದನ್ನು. ಅಲ್ಲಿ ಲಕ್ಷ ಗಿಡಕ್ಕೆ ನಮ್ಮ ನರಸಿಂಹರೂಪಿ ಪರಮಾತ್ಮ ಇರ್ತಾನೆ, ವಾಯುದೇವರು ಸಾಮಗಾನ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಚಿಂತನೆ ಮಾಡಿದರೆ ನಮಗೆ ದಿನನಿತ್ಯ ಬೃಹತಿ ಸಹಸ್ರ ಹೋಮ ಮಾಡಿದಂಥ ಫಲ ಸಿಗ್ತದೆ ಅಂತ. ಇದೆಲ್ಲ ಇವಾಗ ಬೃಹತಿ ಸಹಸ್ರ ಹೋಮ ಬಗ್ಗೆ ವಿಷಯ ಏನಿದೆ ಇದೆಲ್ಲ ಹರಿಕಥಾಮೃತದಲ್ಲಿ ಕೊಟ್ಟಿಲ್ಲ. ಆದರೆ ಇದು ಬಹಳ ಮುಖ್ಯವಾದಂಥದ್ದು ಚಿಂತನೆ ಇದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇದೇನು ಒಂದು ನಿಮಿಷದಲ್ಲಿ ಸುಮ್ಮನೆ ಅದೊಂದು ಪಿಕ್ಚರ್ ಕಣ್ಮುಂದೆ ತಂದುಬಿಡೋದು ಅಷ್ಟೇ. ಇದು ಈ ಮೂಳೆ ಅಲ್ಲ. ಅದೇ ಮತ್ತು ಇದು ಹೋಮ ಕುಂಡ ಇರ್ತದೆ, ಗರುಡ ಆಕಾರದಲ್ಲಿ ಇರ್ತದೆ. ನಾವು ಕೈ ಚಾಚಿಕೊಂಡು ನಿಂತರೆ ಆ ಗರುಡ ಶೇಪದಲ್ಲಿ ನಮ್ಮ ಶರೀರ ಬರ್ತದೆ. ಅದಕ್ಕೆ ಇದು ಬೃಹತಿ ಸಹಸ್ರ ಹೋಮ ದಿನನಿತ್ಯ ನಾವು ಮಾನಸಿಕವಾಗಿ ಮಾಡಬೇಕು. ಅದಕ್ಕೆ ಅಷ್ಟು ಫಲ ನಮಗಿದೆ. ಅಂದರೆ ಇಲ್ಲಿ ನಮಗೆ ನಮ್ಮ ಆಯುಷ್ಯದ 100 ವರ್ಷದ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂಥ ಸುಲಭವಾದಂಥ ಉಪಾಯ ಇಲ್ಲಿ ಜಗನ್ನಾಥದಾಸ ಕೊಟ್ಟಿದ್ದಾರೆ. ಅದು ಈ ವಿಷಯವನ್ನು ವಿಸ್ತಾರವಾಗಿ ಅವರು ಹೇಳಿಲ್ಲ. ಅಲ್ಲಿ ಒಂದು ಶಬ್ದ ಇಟ್ಟಿರ್ತಾರೆ. ಆ ಶಬ್ದದ ಮೇಲೆ ನಾವು ಹಿಂದೆ ಬೇರೆ ಗ್ರಂಥದಲ್ಲಿ ಹೋಗ್ಬಿಟ್ಟು ಅದನ್ನು ನಾವು ಅಧ್ಯಯನ ಮಾಡಬೇಕು, ಹೀಗೆ ತಿಳ್ಕೋಬೇಕು. ಸೊ ಅದಕ್ಕೆ ಅಜಾದಿ ರೂಪಗಳಿಗೆ ಅಷ್ಟೊಂದು ಮಹತ್ವ ಇದೆ ಅಂತ. ಈಗ ಇಷ್ಟು 1-2ನೇ ನುಡಿಯಲ್ಲಿ. ಆಮೇಲೆ ಇನ್ನು ಮುಂದಿನ ಸ್ವಲ್ಪ ವಿಷಯ, ಇದರಲ್ಲಿ ವಿಷಯ ಹರಿಕಥಾಮೃತದಲ್ಲೇ ವಿಷಯ ಭಾಳ ಇದೆ. ನಾನು ಸಂಕ್ಷಿಪ್ತವಾಗಿ ಹೇಳ್ಕೊಂಡು ಹೊರಟು ಕೂಡ ಇಷ್ಟು ವಿಷಯ ಬರ್ತಾ ಇದೆ. ಏನೋ ಗುರುಗಳ ಇಚ್ಛೆ ಆಗಿದೆ ನಾನು ತಿರ್ಗಾ ಅಧ್ಯಯನ ಮಾಡಬೇಕು ಅಂತ. ಅದಕ್ಕೆ ಅಧ್ಯಯನ ಮಾಡಿಸ್ತಾ ಇದ್ದಾನೆ. ನಾನು ನಿಮಗೂ ಅಧ್ಯಯನ ಮಾಡಿಸ್ತಾ ಇದ್ದಾನೆ. ಗುರುಗಳು ಎಲ್ಲರಿಗೂ ಅನುಗ್ರಹ ಮಾಡಲಿ, ಎಲ್ಲ ಕಡೆಯಿಂದನೂ ಅಧ್ಯಯನ ಮಾಡಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಅಧ್ಯಯನ ಮಾಡಲಿ, ಎಲ್ಲರಿಗೂ ಹರಿಕಥಾಮೃತ ಪಠಣ ಮಾಡಿದ್ರಿಂದ ಬಹಳ ಶ್ರೇಷ್ಠವಾದಂಥ ಗ್ರಂಥ. ಇದನ್ನು ನಮಗೆ ಆಯುಷ್ಯದಲ್ಲಿ ಅಳವಡಿಸ್ಕೋಬೇಕು. ನಾವು ಏನು ಕಲಿತೀವೋ ಅದನ್ನು ಅಳವಡಿಸ್ಕೋಬೇಕು. ಇಷ್ಟುವರೆಗೆ ನಾವು ಈಗ 7ನೇ ಸಂಧಿವರೆಗೂ ಬಂದಿದ್ದೀವಿ. 6 ಸಂಧಿಯಲ್ಲಿ ನಾವು ಏನೇನು ಕಲ್ತಿದ್ದೀವೋ ಅದನ್ನೆಲ್ಲ ದಿನನಿತ್ಯ ಅನ್ಕೋತ ಹೋಗ್ಬೇಕು. ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಇದು ಮೋಕ್ಷ ಮಾರ್ಗ ಅಂತ ಹೇಳಿದರೆ ನಮಗೆ ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತದೆ. ಹರಿಕಥಾನುಸಾರ ಬರೇ ಪಾರಾಯಣ ಮಾಡಿದ್ರಿಂದ ಅಥವಾ ಒಂದು ಪರೀಕ್ಷೆ ಕೊಟ್ಟಿದ್ದರಿಂದ ಆಗಲಿ ಅಥವಾ ಬಾಯಪಾಠ ಮಾಡೋದ್ರಿಂದ ಖಂಡಿತವಾಗಿ ಮೋಕ್ಷವಿಲ್ಲ. ಆದರೆ ಇದರಿದ್ದಂಥ ಆಶಯವನ್ನು, ಇಲ್ಲಿದ್ದಂಥ ಅರ್ಥವನ್ನು, ಆ ಜ್ಞಾನವನ್ನು ತಿಳ್ಕೊಂಡು ನಾವು ಆಚರಣೆಯಲ್ಲಿ ತಂದರೆ ಖಂಡಿತವಾಗಿ ಮೋಕ್ಷವಿದೆ. ಅದಕ್ಕೆ ಹರಿಕಥಾಮೃತ ಮೋಕ್ಷ ಮಾರ್ಗ ಗ್ರಂಥ ಅಂತ ಹೇಳ್ತಾರೆ. ಅಂದರೆ ನಮಗೆ ಇದು ಮಾರ್ಗ ತೋರಿಸ್ತಾ ಇದೆ, ನಮಗಿದು ಮೋಕ್ಷದ ಮಾರ್ಗ ತೋರಿಸ್ತಾ ಇದೆ. ಆ ಮಾರ್ಗಕ್ಕೆ ನಾವು ಹೋಗ್ಬೇಕಲ್ಲ, ಆ ಮಾರ್ಗದಲ್ಲಿ ನಾವು ಹೋಗದೇ ಹೋದರೆ ನಾವು ಮೋಕ್ಷಕ್ಕೆ ಸಿಗಬೇಕು. ಸೊ ಅದಕ್ಕೆ ಇದು ಭಾಳ ಶ್ರೇಷ್ಠವಾದಂಥ ಗ್ರಂಥ. ಪ್ರಯತ್ನ ಪಟ್ಟುಬಿಟ್ಟು ಇದು ಗ್ರಂಥ ಅಧ್ಯಯನ ಮಾಡಿಬಿಟ್ಟು ದಿನನಿತ್ಯ ಪಾರಾಯಣ ಗುರುಗಳು ನಿಮ್ಮ ಕಡೆಯಿಂದ ಮಾಡಿಸ್ಲಿ ಅಂತ ಇಷ್ಟೇ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದಕ್ಕೆ ಆಮೇಲೆ ಇನ್ನು ಯಾರ್ಯಾರಿಗೂ ನಿಮಗೆ ಗುರುತಿದ್ದವ್ರಿಗೆಲ್ಲೂ ಪುಷ್ ಮಾಡಿ ಇದು ಅನ್ನೋಕ್ಕೆ ಹೇಳಿ. ಅಲ್ಲಿ ಇದು ನಾನು ಪ್ರಸಿದ್ಧಕ್ಕೋಸ್ಕರ ಇದು ಮಾಡ್ತಾ ಇಲ್ಲ. ಎಲ್ಲರೂ ಮನೆ ಹರಿಕಥಾಮೃತ ಒಂದು ಪಾರಾಯಣ ಆಗಬೇಕು ಅಂತ. ಜಗನ್ನಾಥದಾಸ ಇದ್ದಾರೆ, ಸತ್ಯಾತ್ಮ ತೀರ್ಥ ಅವರು ಅನುಗ್ರಹ ಆಗಿದೆ ಅಂತಲೇ ನಡೆದಿದೆ. ಇದನ್ನು ಇನ್ನಷ್ಟು ಹೆಚ್ಚು ಜನಕ್ಕೆ ತಲುಪಲಿ, ಹೆಚ್ಚು ಜನ ಮಾಡಲಿ ಅಂತ ಅವ್ರಿಗೇ ಪ್ರಾರ್ಥನೆ. ನಾನು ಹಿಂದುಗಡೆ ಅವರು ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಮುಂದುಗಡೆ ಮಾತಾಡ್ತಾ ಇದ್ದೇನೆ. ಇದು ಬಹಳ ಗುರುಗಳ ಅನುಗ್ರಹ ಬಹಳ ಇದೆ. ನಾನು ಸತ್ಯಾತ್ಮ ತೀರ್ಥರ ಅನುಗ್ರಹ ಎಷ್ಟು ಹೇಳಿದರೂ ಕಡಿಮೆನೆ, ಬಹಳಷ್ಟು ಅವರಿಂದನೇ ನಾನು ಈ ಹರಿಕಥಾಮೃತ ಹೇಳೋಕ್ಕೆ ಒಂದು ಯೋಗ್ಯತೆ ಬಂದಿದೆ ಅಂತಂದರೆ ಅವರು ಅನುಗ್ರಹನೇ ವಿನಃ ಬೇರೆ ನಂದು ಯೋಗ್ಯತೆ ಎಷ್ಟಿದೆ ಭಗವಂತನೇ ಗೊತ್ತು, ಗುರುಗಳಿಗೆ ಗೊತ್ತು ಅಂತ ಅವ್ರು ನುಡಿಸ್ತಾ ಇದ್ದಾರೆ. ನೀವು ಕೇಳಿಸ್ತಾ ಇದ್ದಾರೆ. ಎಲ್ಲರಿಗೂ ಕ್ಷೇಮವಾಗಲಿ, ಎಲ್ಲರೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತಾ ನಾಹಂ ಕರ್ತ ಹರಿಕರ್ತ ಹರಿಪ್ರೇರಣ ಹರಿಪ್ರತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನೇತ ಅಂತರ್ಗತ ಭಾರತೀಯ ಋಣಕ್ಕೆ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶ ಅರ್ಪಣಮಸ್ತು. ಅಭಿನ್ನ ಮಧ್ವಾರ ಶ್ರೀಕೃಷ್ಣ ಅರ್ಪಣಮಸ್ತು.